ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಒಂದು 38 ಇಂಚಸ್ ಬ್ಲೌಸ್ನ ಅಂದರೆ ವರ್ಕ್ ಬ್ಲೌಸ್ಗೆ ನಾನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಲೈನಿಂಗು. ಸೊ ನಾನು ಜಾಸ್ತಿ ಅದು ಇದು ಅಂತ ಏನು ವೀಡಿಯೋ ಮಾಡ್ಕೊಳ್ಳಲ್ಲ. ಎಷ್ಟು ಕಟ್ಟಿಂಗಲ್ಲಿ ಏನು ಬೇಕೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೋತೀನಿ ಫ್ರೆಂಡ್ಸ್, ಅಷ್ಟೇ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ನೆಕ್ಕು ನಾನು ಈ ಥರ ತೊಗೊಳ್ಳೋದು. ಸೊ ಬ್ಯಾಕ್ ಲೆಂತ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವು ಎಕ್ಸ್ಟ್ರಾ ಒಂದು ಹಾಫ್ ಇಂಚಸ್ಟಷ್ಟು ನಾವು ತೊಗೋಬೇಕು. ಸೊ ಇವಾಗ ವೇಸ್ಟು ನಾವು ಬ್ಲೌಸ್ ಇಟ್ಕೊಂಡೇ ತೊಗೋಬೇಕು, ಇಲ್ಲ ಅಂದರೆ ನಮಗೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಒಬ್ಬೊಬ್ಬರು ಬ್ಲೌಸ್ ಇಟ್ಬಿಟ್ಟೇ ಅದನ್ನು 4 ಅಂದರೆ ಮೆಜರ್ಮೆಂಟಲ್ಲಿ ಫುಲ್ ಎಷ್ಟಿದೆ ಅಷ್ಟು ಇದು ಮಾಡಿಬಿಟ್ಟು 4 ಭಾಗ ಮಾಡಿ ಅದಕ್ಕೆ ಮಾಡ್ಕೋತಾರೆ. ನಾನು ಆ ಥರ ಮಾಡಲ್ಲ. ಸೊ ಬ್ಲೌಸ್ ಇಟ್ಬಿಟ್ಟೆ ನಾನು ಮೆಜರ್ಮೆಂಟ್ ತೊಗೋತೀನಿ. ಆವಾಗಿಂದ ನನಗೆ ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತೆ, ಚೆನ್ನಾಗೂ ಕೂಡ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ನಾನು ಈ ಥರನೇ ಮಾಡ್ಕೋತೀನಿ ಸ್ಟಿಚಿಂಗು. ಸೊ ಕಟ್ಟಿಂಗು ನೋಡಿ ಸಿಂಪಲಾಗಿ ಕೂಡ ಇದೆ, ಬೇಗನೂ ಕೂಡ ಕಟ್ ಮಾಡ್ಬೋದು. ಸೊ ಈ ಮೆಥಡಲ್ಲಿ ಕಟ್ ಮಾಡಿದ್ರೆ ಡೈಲಿ ಅಂದರೆ ಅದೇ ಕೆಲಸವಾಗಿ ಕೂತ್ಕೊಂಡ್ರೆ ಡೈಲಿ ಒಂದು 8 ಬ್ಲೌಸ್ ಆದರೂ ಮುಗಿಸ್ಲೇಬೋದು ಫ್ರೆಂಡ್ಸ್ ನನ್ನ ಪ್ರಕಾರ. ಆದರೆ ಇನ್ನೂ ಸ್ವಲ್ಪ ಕಲಿತಿರೋರು ಅನ್ನೋದಾದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ನಾವಂತೂ ಒಂದು 8 ಬ್ಲೌಸ್ ಆದಷ್ಟು ಮುಗಿಸ್ತೀನಿ ಬ್ಲೌಸ್ನಂತೂ. ಸೊ ಈ ಥರ ನೆಕ್ಕಿಗೆ ನಾವು 2 ಇಂಚಸ್ 2.25 ಇದೆ. ಸೊ 2.25 ತಗೋತೀನಿ ನಾನು. ಸೊ ನಮಗೆ ಬೇಕು ಅಂದರೆ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ನಾವು ಯಾವ ಥರ ಬಟ್ಟೆನ ಒಳಗಡೆ ಬಿಡ್ತೀವಿ ಆ ಥರ ಅದ್ರ ಮೇಲೆ ತೊಗೊಳ್ಳೋದು. ಸೊ ಇನ್ನೊಂದು 3 ಇಂಚಸ್ ತೊಗೊಂಡ್ರು ಕೂಡ ನಮಗೆ ಕರೆಕ್ಟಾಗಿ ಆಗುತ್ತೆ. ಅದೇ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಇದೆ ಅಂದ್ಬಿಟ್ಟು ನಾನು ಬರೀ 1/4 ಇಂಚಸ್ ಮಾತ್ರ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಅಂದರೆ ಒಂದು ಅರ್ಧ ಇಂಚಸ್ ಮಾತ್ರ ತೊಗೊಳ್ಳೋದು ಅಷ್ಟೇ. ಸೊ ನೆಕ್ ಬಿಡ್ತಂತೂ ಬರೀ 2.25 ತೊಗೊಳ್ಳೋದು. ಸೊ ಇವಾಗ ಕಂಕುಳಿಗೆ ನಾವು ತೊಗೊಳ್ಳೋದು 1/4 ಮಾತ್ರ ತೊಗೋತೀವಿ. ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ 1.5 ತಗೋತಾರೆ. 1.5 ತೊಗೊಂಡ್ರೆ ಕಂಕಳು ರಿಂಕಲ್ಸ್ ಬರುತ್ತೆ. ಸೊ ಅದರಿಂದ ಬರೀ 1/4 ತೊಗೊಂಡ್ರೆ ನಮಗೆ ಸಾಕು ಫ್ರೆಂಡ್ಸ್, ಅದ್ರ ಮೇಲೆ ತೊಗೊಳಕ್ಕೆ ಹೋಗಬೇಡಿ. ಸೊ ಇವಾಗ ನಾವು ಈ ಥರ ಬ್ಲೌಸ್ನ ಇಟ್ಕೊಂಡು ಅದೇ ಹೇಳಿದ್ನಲ್ಲ, ನಾವು ಟೇಪಲ್ಲಿ ಮೆಜರ್ಮೆಂಟ್ ಮಾಡುವಾಗೇ ಇಲ್ಲ. ಸೊ ಈ ಥರನೇ ಇಟ್ಕೊಂಡು ಮಾಡಿ ನೀವು ಬ್ಲೌಸ್ನ ಫಿನಿಶಿಂಗ್ ಕೂಡ ಹಂಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಈಸಿಯಾಗಿ ಕೂಡ ಕಟ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್, ಆಯಿತಾ? ಇವಾಗ ಎಕ್ಸ್ಟ್ರಾ 2 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಗೆ ಒಳಗಡೆ ಎಷ್ಟು 2 ಇಂಚಸ್ ಬೇಕು ಕಸ್ಟಮಲ್ಲಿ ಡಿಪೆಂಡ್ ಆಗುತ್ತೆ. ಅದು ನಮಗೆ ಮಿನಿಮಮ್ 1.5 ಆದರೆ ಸಾಕು. ಆದರೆ ನಾವು 2 ಇಂಚಸ್ ತೊಗೋತೀವಿ. 2 ಇಂಚಸ್ ತೊಗೊಂಡ್ರೆ ನಮಗೆ ಜಾಸ್ತಿ ಅಂದರೆ ಅದ್ರ ಮೇಲೆ ತೊಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ 2 ಇಂಚಸ್ಸೇ ಜಾಸ್ತಿ ಅನಿಸುತ್ತೆ. ಆದರೂ ಕಸ್ಟಮರ್ ಹೇಳಿದ್ದಾರೆ ಅನ್ನೋಕ್ಕೋಸ್ಕರ 2 ಇಂಚಸ್ ಮಾತ್ರ ತೊಗೊಂಡಿರೋದು ಅಷ್ಟೇ. ಸೊ ಇವಾಗ ಬ್ಯಾಕ್ದೆಲ್ಲ ಕಂಪ್ಲೀಟ್ ಆಯಿತು. ಸೊ ನಮಗೆ ಲೈನಿಂಗ್ ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕದು ಬ್ರಾಡ್ ಎಷ್ಟು ಬೇಕು ಅನ್ನೋದು ನಾವು ನೋಡ್ಕೋಬೋದು, ತೊಗೋಬೋದು. ಅಂದರೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಓಕೆ. ಸೊ ನಮಗೂ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಬ್ರಾಡ್ ಎಷ್ಟು ಬೇಕು ಅನ್ನೋದೇನು ನಾನು ಮಾಡಿಕೊಡ್ತಾ ಇಲ್ಲ ಅಷ್ಟೇ. ಸೊ ನೋಡಿ ಇವಾಗ ಆಯಿತು, ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಮಧ್ಯಕ್ಕೆ ಒಂದು ಕಚ್ಚು ಹಾಕೊಳ್ಳೋಣ. ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಓಕೆ. ಈಗ ನೆಕ್ಸ್ಟು ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಇವಾಗ. ಸೊ ತುಂಬಾ ಈಸಿ ಇದೆ ಫ್ರೆಂಡ್ಸ್, ನಾವು ಮನ್ಸು ಮಾಡಿದ್ರೆ ತುಂಬಾ ಈಸಿಯಾಗಿ ಕಲಿಬೋದು ಬ್ಲೌಸ್ನ. ಸೊ ಅಂಥ ಕಷ್ಟ ಏನಿಲ್ಲ ಬ್ಲೌಸ್ ಇದು. ನೋಡಿ ಈ ಥರ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ನಾವು ಸುತ್ತ ನಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ, ಸೊ ನಾವು ಇವಾಗ 2 ಇಂಚಸ್ ಆಲ್ರೆಡಿ ತೊಗೊಂಡಿರ್ತೀವಿ. ಸೊ ಅಷ್ಟು ತೊಗೊಂಡ್ರೆ ನಮಗೆ ಸಾಕು. ಅಷ್ಟು ಮೇಲೆ ತೊಗೊಳಕ್ಕೆ ಹೋಗಲೇಬೇಡಿ, ಯಾಕಂದರೆ ಜಾಸ್ತಿ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆ. ಅದರಿಂದ ನಮ್ಗೆ 2 ತೊಗೊಂಡಿದ್ದು 2 ಸಾಕು ಬ್ಯಾಕ್ಗೆ. ಓಕೆ. ಎಕ್ಸ್ಟ್ರಾ ಪೀಸಸ್ ತೊಗೊಂಡಿರೋದು ಅದ್ರ ಮೇಲೆ ತೊಗೊಳಕ್ಕೆ ಹೋಗ್ಬಿಡಿ. ಓಕೆನಾ? ಸೊ ಈ ಥರ ನಾನು ಬ್ಯಾಕ್ ಪಾರ್ಟ್ನ ಇಟ್ಬಿಟ್ಟು ನಾನು ಎಕ್ಸ್ಟ್ರಾ ಫ್ರಂಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋತೀನಿ. ಇಲ್ಲ ಸುಮ್ಮನೆ ಲೈನಿಂಗೆಲ್ಲ ವೇಸ್ಟ್ ಆಗೋದು ಬೇಡ ಅಲ್ವಾ? ಸೊ ನೋಡಿ ಆಯಿತು. ಇವಾಗ ನಾನು 1/4 ಇಂಚಷ್ಟು ಬಿಟ್ಟಿರೋದು ಅಷ್ಟೇ ಬಟ್ಟೆನ. ಸೊ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ 1.5 ತೊಗೊಳ್ಳೋದಕ್ಕೆ 2 ತೊಗೊಂಡಿರ್ತೀನಿ. ಅಷ್ಟಾದರೆ ಸಾಕು ಫ್ರೆಂಡ್ಸ್, ಅದ್ರ ಮೇಲೆ ತೊಗೊಳಕ್ಕೆ ಹೋಗಲೇಬೇಡಿ.
ನೋಡಿ ಸ್ಕೇಲ್ ಇಟ್ಕೊಂಡು ತೊಗೋತಾರೆ, ಒಬ್ಬರು ನೀಟಾಗಿ ಕಟ್ ಮಾಡ್ಕೋತಾರೆ. ಆದರೆ ನಾನು ಹಂಗೆ ಮಾಡಲ್ಲ, ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ನಮಗೆ ಸುಮ್ಮನೆ ಮರ್ತೋದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಈ ಥರ ಸೊ ಫ್ರಂಟ್ಗೂ ಅಷ್ಟೇ ಸೊ ಬ್ಲೌಸ್ ಇಟ್ಕೊಂಡು ತೊಗೋಬೋದು, ಇಲ್ಲಾಂದರೆ ಟೇಪ್ ಮೆಜರ್ಮೆಂಟಲ್ಲಿ ಕೂಡ ತೊಗೋಬೋದು. ಆದರೆ ನಾನು ಬ್ಲೌಸ್ ಇಟ್ಕೊಂಡೇ ತೊಗೋತೀನಿ. ಜಾಸ್ತಿ ಎಲ್ಲದಕ್ಕೂ ಟೇಪ್ ಯೂಸ್ ಮಾಡ್ಕೊ ಕೂತ್ಕೊಳ್ಳಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಸೊ ನಾನು ಹೇಳ್ತಿರೋದೇನೆಂದರೆ, ಮೊದಲೇ ನೀವು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಫಸ್ಟೇ ನೀವು ಕಟ್ ಮಾಡ್ಕೊಬಿಡಿ ಫ್ರಂಟು, ಇಲ್ಲಾಂದರೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಬರೀ ಮಾರ್ಕ್ ಮಾಡ್ಕೊಂಡು ಬಿಟ್ಕೊಳ್ಳಿ ಅಷ್ಟೇ. ನೀವು ಆಮೇಲೆ ನೀವು ಬ್ಲೌಸ್ನ ಕಟ್ ಮಾಡ್ಕೋಬೋದು. ನೋಡಿ ಇವಾಗಲಷ್ಟೇ ಡಾಟ್ಸ್ಗೆ ಲೆಂತ್ ಮೇಲ್ಗಡೆಯಿಂದ ಎಷ್ಟು ಬೇಕೋ ಅಷ್ಟು ಲೆಂತ್ನ ನಾವು ಮಾರ್ಕ್ ಮಾಡಿಕೊಂಡು, ಈಗ ಎಕ್ಸ್ಟ್ರಾ ಒಂದು ಅರ್ಧ ಇಂಚಷ್ಟು ಕೆಳಗಡೆ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸಾಕು. ಇಲ್ಲ ಅದು ಸ್ವಲ್ಪ ಸೊ ಹಾಗೆಯೇ ಇವಾಗ ಫ್ರಂಟ್ ಪಾರ್ಟ್ಗೆ ಈ ಥರ ಒಂದು ಲೆಂತಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಮಗೆ ಅಂದರೆ ನಾವು ಆ ಬ್ಲೌಸ್ ಇಟ್ಬಿಟ್ಟಾದರೂ ತೊಗೋಬೋದು, ಇಲ್ಲಾಂದರೆ ಮಿನಿಮಮ್ಮಲ್ಲಿ ನಾನು ಹೇಳ್ತಾ ಇರೋದು 4 ಇಂಚಸ್ ಮಾತ್ರ ತೊಗೊಳ್ಳಿ. ನಮಗೆ ಡಾಟ್ಸ್ಗೆ ಎಷ್ಟು ಬೇಕು, ಸೊ ಫ್ರಂಟಿಂದ ನಾವು ಮೆಜರ್ಮೆಂಟ್ ತೊಗೋತೀವಲ್ವ, ಫ್ರಂಟಿಂದನೇ ಸ್ಟಾರ್ಟಿಂಗಿಂದನೇ 4 ಇಂಚಸ್ ತೊಗೊಳ್ಳಿ. ಆವಾಗ ನಿಮಗೆ ಸರಿ ಹೋಗುತ್ತೆ, ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ನಾನು ನೀಟಾಗಿ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಬ್ಲೌಸ್ ಕಟ್ಟಿಂಗು. ಸ್ವಲ್ಪ ನಮಗೆ ಕರೆಕ್ಟಾಗಿ ಇಟ್ಕೊಳ್ಳೋಕೆ ನನಗೆ ಗೊತ್ತಾಗ್ತಿಲ್ಲ ಇನ್ನೂ, ಅದರಿಂದ ನನಗೆ ಇದಾಗ್ತಿಲ್ಲ, ಸ್ವಲ್ಪ ಗೊತ್ತಾಗ್ತಿಲ್ಲ ನನಗೆ. ನಾನು ನೆಕ್ಸ್ಟು ನಾನು ಯಾವ ಥರ ಇಟ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು ನೋಡ್ಕೊಂಡು ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಮಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಯಾವ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಈ ಥರ ಎಕ್ಸ್ಟ್ರಾನು ಕೂಡ ನಾವು ಇವಾಗ ಇನ್ನು ಬೆಲ್ಟ್ ಪಟ್ಟಿ ಇದೆಯಲ್ಲ, ಸೊ ಅಲ್ಲಿ ತನಕ ಎಷ್ಟು ಬಟ್ಟೆ ಇದೆ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಈ ಥರ ಸುತ್ತಾನು ಒಂದೊಂದು ಮಾರ್ಕ್ ಇಟ್ಕೊಂಡು ಎಲ್ಲನೂ. ಸೊ ಫ್ರಂಟ್ಗೂ ಕೂಡ ಇವಾಗ ಥರ 1/4 ಇಂಚಷ್ಟು ನಾವು ಒಳಗಡೆ ತೊಗೋಬೇಕು. ಸೊ ಬ್ಯಾಕಿಗೆ 1 ಕಾಲು ತೊಗೊಂಡಿರ್ತೀವಿ, ಫ್ರಂಟ್ಗೆ 1 ತೊಗೊಂಡ್ರೆ ಸಾಕು ಫ್ರೆಂಡ್ಸ್, ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಕಂಕ್ಳು ರಿಂಕಲ್ಸ್ ಕೂಡ ಬರಲ್ಲ. ಸೊ 1.5 1 ಕಾಲು ತೊಗೋತಾರಲ್ವ, ಬ್ಯಾಕಿಗೆ 1.5 ಫ್ರಂಟ್ಗೆ 1 ಕಾಲು, ಆವಾಗ ನಿಮಗೆ ರಿಂಕಲ್ಸ್ ಬರುತ್ತೆ ಬ್ಲೌಸು. ಓಕೆ, ಆವಾಗ ನಿಮಗೆ ಚೆನ್ನಾಗಿ ಕೂಡ ಕಾಣಿಸಲ್ಲ. ಸೊ ನೋಡಿ ಇವಾಗ ಫ್ರಂಟ್ ಪಾರ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಅಂದರೆ ನಾನು ಎಷ್ಟು ತೊಗೊಂಡಿರ್ತೀನಿ ವರ್ಕ್, ಸೊ ನಾನೇ ಅಲ್ವಾ ವರ್ಕ್ ಮಾಡೋದು, ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡಿರ್ತೀನಿ, ಅದರಿಂದ ನಾನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಗೊತ್ತಾಗಲ್ಲ ಇನ್ನೂ ಅನ್ನೋರು ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನೀವು ವರ್ಕ್ ಬ್ಲೌಸ್ ಮೇಲೆ ಇಟ್ಬಿಟ್ಟು ನೀವು ಕಟ್ ಮಾಡಿಕೊಂಡು ಆಮೇಲೆ ನೀವು ಇದು ಮಾಡ್ಕೋಬೋದು. ಸೊ ಇನ್ನೊಂದು ಏನು ಅಂತಂದರೆ, ನೀವು ಅಂದರೆ ಈಗ ಫ್ರಂಟಲ್ಲಿ 2 ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಡ್ತೀರಲ್ವ, ಸೊ ಒಂದು ಕಡೆ ಮಾತ್ರ ಅಂದರೆ ವರ್ಕ್ ಬ್ಲೌಸು ಒಂದೇ ಕಡೆ ಅಲ್ವಾ ವರ್ಕ್ ಮಾಡೋದು, ಇನ್ನೊಂದು ಕಡೆ ವರ್ಕ್ ಆಗಿರಲ್ಲ. ಸೊ ಅದರಿಂದ ವರ್ಕ್ ಬ್ಲೌಸ್ನ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಆ ವರ್ಕ್ ಬ್ಲೌಸ್ ಸ್ಟಿಚ್ ಆಗಿರೋದನ್ನು ಇನ್ನೊಂದು ನಾವು ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅಂದರೆ ಲೆಫ್ಟ್ ಮೇಲೆ ಇಟ್ಬಿಟ್ಟು ಅದನ್ನು ಕೂಡ 1/4 ಇಂಚು ಮುಂದಕ್ಕೆ ಆಗೋಂಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಫಸ್ಟು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಕೂಡ ಚಾನ್ಸಸ್ ಇರುತ್ತೆ, ಅದರಿಂದ ಹೇಳ್ತಾ ಇರೋದು ಅಷ್ಟೇ. ಸೊ ನೋಡಿ ಇವಾಗ ಆಯಿತು. ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ನಮ್ಗೆ ಯಾವ ಥರ ಲೈನಿಂಗ್ ನಾವು ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ಥರ ಲೈನಿಂಗ್ ಇಟ್ಕೊಂಡ್ರೆ ನಮಗೆ ಯಾವ ಥರ ಬೆಲ್ಟ್ ಪಟ್ಟಿಗೂ ಕೂಡ ಬಟ್ಟೆ ಸಾಕಾಗಬೇಕಲ್ವ. ಸೊ ಅದರಿಂದ ಬೆಲ್ಟ್ ಪಟ್ಟಿಗೆ ಎಷ್ಟು ಬೇಕು ಬಟ್ಟೆ ನಮಗೆ ತೊಗೊಳ್ಳೋ ಥರ ನಮಗೆ ಗೊತ್ತಾಗ್ಬಿಡುತ್ತೆ ಫಸ್ಟೇ. ಆವಾಗ ನಮಗೆ ಎಷ್ಟು ಬೇಕು ಬಟ್ಟೆನ ನಾವು ನೋಡಿಕೊಂಡು ನಾವು ಲೈನಿಂಗ್ನ ಕಟ್ ಮಾಡ್ಕೋಬೇಕು. ಸೊ ನಾವು 2 ಥರನೂ ಯೂಸ್ ಮಾಡ್ಬೋದು, ಕಟ್ಟಿಂಗ್ ಮಾಡ್ಕೋಬೋದು. ನಾನು ಈ ಥರ ಇಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಆವಾಗ ನಮಗೆ ಅಂದರೆ ಈಗ ಸ್ಲೀವ್ಸ್ದು ರೌಂಡ್ ಇರುತ್ತಲ್ವ, ಸೊ ಅಲ್ಲಿ ನಮಗೆ ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಚಿಂತೆ ಇಲ್ಲ ಅಂತ ಈ ಥರ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಸೊ ನಾನು ಈ ಥರ ಯಾಕೆ ಇಟ್ಕೊಂಡಿದ್ದೀನಿ ಅನ್ನೋದಾದರೆ, ಸ್ವಲ್ಪನೂ ಬಟ್ಟೆ ಬಿಡದೆ ಯಾಕೆ ಇಟ್ಕೊಂಡಿದ್ದೀನಿ ಅನ್ನೋದಾದರೆ, ಸೊ ಅವರು ಕಸ್ಟಮರ್ ಕೊಟ್ಟಿದ್ರಲ್ಲ, ಅವರು 1 ಇಂಚಷ್ಟು
ನನಗೆ ಬ್ಲೌಸ್ನ ಕಮ್ಮಿ ಮಾಡೋಕ್ಕೆ ಹೇಳಿದರು. ಅದರಿಂದ ನಾನು ಸೊ ಅಷ್ಟು ಇವಾಗ ಮೇಲ್ಗಡೆ ಫೋಲ್ಡ್ಗೆ ಅರ್ಧ ಇಂಚು, ಕೆಳಗಡೆ ಫೋಲ್ಡ್ಗೆ ಅರ್ಧ ಇಂಚು ಅಲ್ವಾ, ಸೊ ಅದು ಒಂದು ಸೇರಿಸಿ ಸರೋಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಇಟ್ಕೊಂಡು ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಆವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅಳತೆ. ಓಕೆನಾ? ಸೊ ನೋಡಿ, ಇವಾಗ ನಮಗೆ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಪೀಸಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಸೊ ಇವಾಗ ಕ್ರಾಸ್ ಪಟ್ಟಿ, ಬೆಲ್ಟ್ ಪಟ್ಟಿ. ಓಕೆನಾ? ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕು. ಇವಾಗ ಏನು ಮಾಡ್ತಾರೆ ಒಬ್ಬರು ಬ್ಲೌಸ್ ಅಂತಂದರೆ ಬ್ಯಾಕು ಫ್ರಂಟು ಎರಡನ್ನೂ ಕೂಡ ಇಟ್ಬಿಡ್ತಾರೆ. ಆಯಿತಾ? ಎರಡು ಇಟ್ಬಿಟ್ಟು ಮಿಕ್ಕಿದ್ದು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ಅವರು ಸ್ಟಿಚಿಂಗ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಫ್ರಂಟ್ಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಬೇಕಾಗುತ್ತೆ. ಅದರಿಂದ ಏನು ಮಾಡಿ, ನೀವು ಬ್ಲೌಸ್ನೇ ಇಟ್ಬಿಟ್ಟು ಮೆಜರ್ಮೆಂಟ್ ತಗೊಳ್ಳಿ. ನೀವು ಅದೇ ಥರನೇ ತಗೊಳಕ್ಕೆ ಹೋದರೆ ನಿಮಗೆ ಕರೆಕ್ಟಾಗಿ ಬರೋಲ್ಲ ಫ್ರೆಂಡ್ಸ್. ಅದರಿಂದ ಹೇಳ್ತಾ ಇರೋದು ಅಷ್ಟೇ. ನೋಡಿ, ಇದೇ ಥರನೇ ಇಟ್ಬಿಟ್ಟು ನೀವು ಕರೆಕ್ಟಾಗಿ ತೊಗೊಳ್ಳಿ. ಸೊ ಇದರಲ್ಲಿ 3/4 ಇಂಚಸ್ ಏನೋ ಬರುತ್ತೆ. ಸೊ 3/4 ಇಂಚಸ್ ಬರುತ್ತೆ. ಸೊ ನಮಗೆ ಎಷ್ಟು ಬೇಕೋ ಅದು ನಿಂತು ಇಟ್ಕೊಂಡು ನೋಡಿಕೊಂಡು ಮೆಜರ್ಮೆಂಟ್ ತಗೊಂಡು 2 ಇಂಚಸ್ ಅಷ್ಟು ತೊಗೊಂಡ್ರೆ ನಮಗೆ ಸಾಕಾಗುತ್ತೆ. ಸೊ ನಮ್ಗೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಒಂದು 10 ಬ್ಲೌಸು ಅಷ್ಟು ಕಟ್ ಮಾಡ್ಬೋದು, ಬೇಗನೆ ಮಾಡ್ಬೋದು. ಸೊ ಒಬ್ಬರದೇ ಬ್ಲೌಸ್ ಆದರೆ ಒಂದು 10 ಬ್ಲೌಸ್ 1 ಅವರಲ್ಲಿ ಮುಗಿಸ್ಬೋದು ಕಟಿಂಗ್ ಮಾಡಿ. ಸೊ ಆದರೆ ಇಬ್ಬರದು ಆದರೆ ಓಕೆ ಮಾಡ್ಬೋದು ಫ್ರೆಂಡ್ಸ್. ಆದರೆ ಟ್ರೈ ಮಾಡಿ, ತುಂಬಾ ಫಾಸ್ಟಾಗಿ ಮಾಡೋದು ಕಲೀರಿ, ಆದರೆ ಬೇಗನೆ ಬರುತ್ತೆ. ಸೊ ನಾವುಗಳು ಟ್ರೈ ಮಾಡಿದ್ರೆ ನಮ್ಗೆ ಯಾವುದೇ ಲೆಕ್ಕ ಅಲ್ಲ ಅನಿಸುತ್ತೆ ಕೆಲಸ ಅಲ್ವಾ? ಸೊ ನಮಗೆ ಮನಸ್ಸಿರಬೇಕು, ನಮಗೆ ವರ್ಕ್ ಮೇಲೆ, ಕೆಲಸದ ಮೇಲೆ ಮನಸ್ಸಿರಬೇಕು ಮಾಡ್ತೀನಿ ಅನ್ನೋದು. ಆವಾಗ ನೀವು ಎಷ್ಟು ಬಟ್ಟೆ ಬೇಕಾದ್ರೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು. ಸೊ ನನಗೇನು ಗೊತ್ತಿಲ್ಲ ಅನ್ನೋಳು ಇವತ್ತು ನಾನು ಇಷ್ಟೊಂದು ಬಟ್ಟೆ ಕಟಿಂಗ್ ಮಾಡಿ, ನಾನು ವರ್ಕ್ ಮಾಡಿ, ಬ್ಲೌಸ್ ಎಂಬ್ರಾಯ್ಡರಿ ವರ್ಕ್ಗಳು ಮಾಡಿ, ಸೊ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ನೀವೇ ಹೇಳಿ. ಸೊ ನಮಗೆ ಆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಬೇಕು. ಆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ನಾವು ಸ್ವಲ್ಪ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಈ ಟೈಲರಿಂಗಲ್ಲಿ ನಾವು ಎಷ್ಟು ಕಲ್ತ್ರೂ ಕಮ್ಮಿನೇ. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.